ಬ್ಯಾಂಕ್ ಅಕೌಂಟ್ ಇರುವ ದೇಶದ ಎಲ್ಲ ಬ್ಯಾಂಕುಗಳ ಗ್ರಾಹಕರಿಗೆ ಕೇಂದ್ರದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂದರೆ ದೇಶದ ಎಲ್ಲ ಬ್ಯಾಂಕುಗಳ ಬ್ಯಾಂಕ್ ಆಗಿರುವ ಭಾರತೀಯ ರಿಸರ್ವ್ ಬ್ಯಾಂಕ್ನಿಂದ ಎಲ್ಲ ಗ್ರಾಹಕರಿಗೆ ಭರ್ಜರಿ ಗುಡ್ ನ್ಯೂಸ್ ನೀಡಿದೆ. ನೀವು ಕೂಡ ಯಾವುದೇ ಬ್ಯಾಂಕ್ನಲ್ಲಿ ಅಕೌಂಟ್ ಹೊಂದಿರುವ ಗ್ರಾಹಕರಾಗಿದ್ದರೆ ಅಥವಾ ನೀವು ಕೂಡ ಬ್ಯಾಂಕ್ನ ಅಕೌಂಟ್ ಹೊಂದಿರುವ ಗ್ರಾಹಕರಾಗಿದ್ದರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಹೊಸ ರೂಲ್ಸ್ ಜಾರಿಗೆ ತಂದಿದ್ದು ಇಡೀ ದೇಶದ ಎಲ್ಲ ಬ್ಯಾಂಕಿನ ಗ್ರಾಹಕರಿಗೆ ಸಿಹಿ ಸುದ್ದಿಯನ್ನು ನೀಡಿದೆ. ಅದರಲ್ಲೂ ವಿಶೇಷವಾಗಿ ಬ್ಯಾಂಕಿನ ಅಕೌಂಟ್ನಲ್ಲಿ ಹಣ ಇರುವ ಪ್ರತಿಯೊಬ್ಬರೂ ಕೂಡ ತಪ್ಪದೇ ನೋಡಲೇಬೇಕಾದ ಮಾಹಿತಿಯಾಗಿದೆ. ಈಗಾಗಲೇ ಭಾರತೀಯ ರಿಸರ್ವ್ ಬ್ಯಾಂಕ್ ತನ್ನ ಗ್ರಾಹಕರ ಸುರಕ್ಷತೆಯ ದೃಷ್ಟಿಯಿಂದ ಪ್ರತಿ ತಿಂಗಳು ಕೂಡ ಸಾಕಷ್ಟು ಹೊಸ ನಿಯಮಗಳನ್ನು ಬ್ಯಾಂಕುಗಳಿಗೆ ಜಾರಿಗೊಳಿಸುವ ಮೂಲಕ ಗ್ರಾಹಕರ ರಕ್ಷಣೆಯ ಕಾರ್ಯ ಮಾಡುತ್ತಿದೆ. ಈಗ ಇದೇ ಭಾರತೀಯ ರಿಸರ್ವ್ ಬ್ಯಾಂಕ್ ದೇಶದ ಎಲ್ಲ ಸರ್ಕಾರಿ ಮತ್ತು ಪ್ರೈವೇಟ್ ಬ್ಯಾಂಕುಗಳ ಎಲ್ಲ ಗ್ರಾಹಕರಿಗೂ ಅನ್ವಯವಾಗುವಂತೆ ಎಲ್ಲ ಬ್ಯಾಂಕುಗಳ ಗ್ರಾಹಕರಿಗಾಗಿ RBIನಿಂದ ಹೊಸ ರೂಲ್ಸ್ ಜಾರಿಗೆ ತರಲಾಗಿದೆ. ಬನ್ನಿ, ನೀವು ಕೂಡ ಯಾವುದೇ ಬ್ಯಾಂಕಿನ ಅಕೌಂಟ್ ಹೊಂದಿರುವ ಗ್ರಾಹಕರಾಗಿದ್ದರೆ ಅಥವಾ ನಿಮ್ಮ ಮನೆಯಲ್ಲಿ ಯಾರೇ ಆಗಲಿ ಬ್ಯಾಂಕ್ ಅಕೌಂಟ್ ಇರುವ ಗ್ರಾಹಕರಾಗಿದ್ದರೆ ತಪ್ಪದೇ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಹಾಗೂ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ದೇಶದ ಎಲ್ಲ ವಾಣಿಜ್ಯ ಬ್ಯಾಂಕುಗಳಿಗೆ ಠೇವಣಿ ಮೇಲಿನ ಬಡ್ಡಿ ದರಕ್ಕೆ ಸಂಬಂಧಿಸಿದಂತೆ ಹೊಸ ಮಾರ್ಗಸೂಚಿಗಳನ್ನು RBI ಪ್ರಕಟಿಸಿದೆ. ಹೊಸ ನಿಯಮದ ಪ್ರಕಾರ ಒಂದೇ ದಿನ ಒಂದೇ ಮೊತ್ತದ ಠೇವಣಿ ಇಟ್ಟ ಗ್ರಾಹಕರಿಗೆ ಎಲ್ಲ ಶಾಖೆಗಳಲ್ಲೂ ಒಂದೇ ರೀತಿಯ ಬಡ್ಡಿ ದರ ನೀಡಬೇಕು ಎಂದು RBI ಸೂಚಿಸಿದೆ. ಒಂದೇ ಬ್ಯಾಂಕ್ನ ವಿವಿಧ ಶಾಖೆಗಳಲ್ಲಿ ಠೇವಣಿ ಮೊತ್ತ ಒಂದೇ ಇದ್ದರೂ ಬಡ್ಡಿ ದರದಲ್ಲಿ ಯಾವುದೇ ವ್ಯತ್ಯಾಸ ಇರಬಾರದು ಎಂದು ಸ್ಪಷ್ಟಪಡಿಸಿದೆ. ಈ ಹೊಸ ನಿಯಮವು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ದ್ವಿತೀಯ ತಿದ್ದುಪಡಿ ನಿರ್ದೇಶನಗಳು 2026ರ ಅಡಿಯಲ್ಲಿ ಹೊರಡಿಸಲಾಗಿದ್ದು 2026ರ ಅಕ್ಟೋಬರ್ 1ರಿಂದ ದೇಶದಾದ್ಯಂತ ಜಾರಿಗೆ ಬರಲಿದೆ. ಒಂದೇ ದಿನ ಒಂದೇ ಮೊತ್ತಕ್ಕೆ ಒಂದೇ ಬಡ್ಡಿ ದರ. RBI ಪರಿಷ್ಕೃತ ಮಾರ್ಗಸೂಚಿಗಳ ಪ್ರಕಾರ ಬ್ಯಾಂಕುಗಳು ಠೇವಣಿಗಳ ಮೇಲಿನ ಬಡ್ಡಿ ದರವನ್ನು ಮೊದಲೇ ನಿಗದಿಪಡಿಸಿ ತಮ್ಮ ಅಧಿಕೃತ ವೆಬ್ಸೈಟ್ಗಳಲ್ಲಿ ಪ್ರಕಟಿಸಬೇಕು. ಯಾವುದೇ ನಗರ ಅಥವಾ ಶಾಖೆಯಲ್ಲಿ ಗ್ರಾಹಕರು ಒಂದೇ ದಿನ ಒಂದೇ ಮೊತ್ತವನ್ನು ಠೇವಣಿ ಮಾಡಿದರೆ ಅವರಿಗೆ ಬೇರೆ ಬೇರೆ ಬಡ್ಡಿ ದರ ನೀಡುವಂತಿಲ್ಲ. ಒಂದೇ ರೀತಿಯ ಠೇವಣಿಗಳಿಗೆ ವಿಭಿನ್ನ ಬಡ್ಡಿ ದರ ನೀಡುವುದು ನಿಯಮ ಉಲ್ಲಂಘನೆ ಎಂದು RBI ತಿಳಿಸಿದೆ. ಬೃಹತ್ ಠೇವಣಿ ಬಡ್ಡಿದರ ಪ್ರಕಟಣೆಗೆ ಸಮಯ ನಿಗದಿ. ಪಾರದರ್ಶಕತೆ ಹೆಚ್ಚಿಸುವ ಉದ್ದೇಶದಿಂದ ಬೃಹತ್ ಠೇವಣಿ ಬಡ್ಡಿದರ ಪ್ರಕಟಣೆಗೆ RBI ಸಮಯ ನಿಗದಿ ಮಾಡಿದೆ. ಬ್ಯಾಂಕುಗಳು ಪ್ರತಿಯೊಂದು ಕಾರ್ಯದಿನದಂದು ಬೆಳಿಗ್ಗೆ 10 ಗಂಟೆಯೊಳಗೆ ಬೃಹತ್ ಠೇವಣಿ ಬಡ್ಡಿದರಗಳನ್ನು ತಮ್ಮ ವೆಬ್ಸೈಟ್ನಲ್ಲಿ ಪ್ರಕಟಿಸಬೇಕು. ಇದಕ್ಕಾಗಿ ಗರಿಷ್ಠ 10 ನಿಮಿಷಗಳ ಕಾಲಾವಕಾಶ ನೀಡಲಾಗಿದ್ದು ಬೆಳಿಗ್ಗೆ 10:10ರೊಳಗೆ ದರಗಳನ್ನು ಕಡ್ಡಾಯವಾಗಿ ನವೀಕರಿಸಬೇಕು. LCR ನಿಯಮದಡಿ ಸೀಮಿತ ವಿನಾಯಿತಿ. RBI ಲಿಕ್ವಿಡಿಟಿ ಕವರೇಜ್ ರೇಷಿಯೋ ನಿಯಮದಡಿ ಬೃಹತ್ ಠೇವಣಿಗಳ ಬಡ್ಡಿ ದರದಲ್ಲಿ ಸಣ್ಣ ಪ್ರಮಾಣದ ವ್ಯತ್ಯಾಸಕ್ಕೆ ಅವಕಾಶ ನೀಡಿದೆ. ಆದರೆ ಈ ವಿನಾಯಿತಿ ಬ್ಯಾಂಕುಗಳ ಸ್ವಂತ ಇಚ್ಛೆಯ ಆಧಾರದ ಮೇಲೆ ಇರಬಾರದು. ಸ್ಪಷ್ಟವಾದ ಹಾಗೂ ಮಾನ್ಯ ಹಣಕಾಸು ಮಾನದಂಡಗಳ ಆಧಾರದ ಮೇಲಷ್ಟೇ ವ್ಯತ್ಯಾಸಕ್ಕೆ ಅವಕಾಶ ಇರಲಿದೆ ಎಂದು RBI ತಿಳಿಸಿದೆ. ಅಕ್ಟೋಬರ್ 1, 2026ರಿಂದ ಹೊಸ ನಿಯಮ ಜಾರಿ. ಜೂನ್ ತಿಂಗಳಲ್ಲಿ RBI ಬಿಡುಗಡೆ ಮಾಡಿದ್ದ ಕರಡು ಮಾರ್ಗಸೂಚಿಗಳ ಕುರಿತು ಬ್ಯಾಂಕಿಂಗ್ ವಲಯ ಹಾಗೂ ಸಾರ್ವಜನಿಕರಿಂದ ಬಂದ ಸಲಹೆಗಳನ್ನು ಪರಿಶೀಲಿಸಿದ ಬಳಿಕ ಈ ಹೊಸ ನಿಯಮಗಳನ್ನು ರೂಪಿಸಲಾಗಿದೆ. ನಿಯಮ ಜಾರಿಗೆ ಬಂದ ನಂತರ ಬ್ಯಾಂಕ್ ಗ್ರಾಹಕರಿಗೆ ಠೇವಣಿ ಹಣದ ಮೇಲೆ ಪಾರದರ್ಶಕ ಮತ್ತು ಸಮಾನ ಬಡ್ಡಿ ಲಾಭ ದೊರೆಯಲಿದೆ ಎಂದು RBI ಹೇಳಿದೆ.